ದಿನ ಬೆಳಗಾದ್ರೆ ತಮ್ಮ ಮನೆಯಲ್ಲಿ ಆಗಿರ್ಬೋದು, ಊರಲ್ಲಾಗಿರ್ಬೋದು, ಅದ್ರ ಜೊತೆಗೆ ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ತಮ್ಮ ರೀಲ್ಸ್ ಮೂಲಕ ಎಲ್ಲರನ್ನೂ ಕೂಡ ನಗೆಗಡಲಲ್ಲಿ ತಿಳಿಸಿದಂತಹ ದೀಪಕ್ ಗೌಡ ಅವರು ಇವತ್ತು ನಮಗೆ ಅಕಸ್ಮಾತಾಗಿ ಸಿಕ್ಕಿದ್ದಾರೆ. ಅವರ ಎಮ್ಮಿ ಎಮ್ಮಿ ಅದು ನನ್ಗೆ ಆ ಡೈಲಾಗ್ ಹೇಳಕ್ ಬರಲ್ಲ. ಬಿಕಾಸ್ ಯಾಕಂತಂದ್ರೆ ಆ ಡೈಲಾಗ್ನ ಅವರು ಮಾತಿನ ಮೂಲಕನೇ ಕೇಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಅವರು ಮಾತನಾಡುವಂಥ ಶೈಲಿನೇ ತುಂಬ ಪಾಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಕೂಡ ಗಿಲ್ಲಿ ಅವರ ಊರವರೇ. ಸೊ ಈಗ ಗಿಲ್ಲಿ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿರುವಂಥದ್ದು ಸಾಕಷ್ಟು ಜನರಿಗೆ ಖುಷಿ ವಿಚಾರ. ಗಿಲ್ಲಿ ಗೆಲ್ಲಬೇಕು ಅನ್ನುವಂತಹ ಜಾತ ಆಗಿರ್ಬೋದು, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆಗಿರುವಂತಹ ದೀಪಕ್ ಗೌಡ ಅವರು ಏನು ಕೇಳ್ತಾರೆ ಅಂತ ಕೇಳೋಣ. ದೀಪಕ್ ಅವರೇ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸರ್, ಆರಾಮಾಗಿದ್ದೀನಿ. ಹೇಗಿದ್ರೆ ಏನು ತುಂಬ ನೋಡಿ ಖುಷಿ ಇದೆ. ಪ್ರೀತಿ ಮನೆಗೆ ಇಲ್ಲಿ ತುಂಬ ಖುಷಿ ಇತ್ತು. ನಮ್ಮ ಮಂಡ್ಯದ ಹುಡುಗ ನಮ್ಮ ಗಿಲ್ಲಿ ಬೆಳಿಬೇಕು, ಸಪೋರ್ಟ್ ಮಾಡಬೇಕು. ಅವ್ರು ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟು ತುಂಬ ಕಷ್ಟಪಟ್ಟು ಆಟಗಳನ್ನ ಅಚ್ಚುಕಟ್ಟಾಗಿ ಆಡಿ ಎಲ್ಲ ಎಂಟರ್ಟೈನ್ಮೆಂಟ್ ಖುಷಿ ಕೊಟ್ಟು ಒಳ್ಳೇದು ಮಾಡಿದೆ. ತುಂಬ ಅದ್ಭುತ ಮಾಡಿದ್ದಾರೆ. ನಮ್ಮ ಮಂಡ್ಯದ ಹುಡುಗ ಇಷ್ಟ ಎಲ್ಲ ಬೆಳೆಸಿ ಎಲ್ಲ ಬಿಡಿಸಿದ್ರು. ನಮ್ಮ ಮಂಡ್ಯದವ್ರನ್ನ ಸಪೋರ್ಟ್ ಮಾಡಿಲ್ಲ ನೋಡಿ. ಎಂಥ ಚಿಲ್ಡ್ರನ್ಸ್ ಆಗಲಿ ಯಾರು ಬಾಯಿಲಿ ಅಜ್ಜಿ ಮಾತಾಗಲಿ ನಮ್ಮ ಗಿಲ್ಲಿ ಬೆಳಿಬೇಕು, ನಮ್ಮ ಸಪೋರ್ಟ್ ಮಾಡ್ಕೊಂಡ್ರೆ ಅಷ್ಟು ಖುಷಿ ಕೊಟ್ಟು ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಕಾಮಿಡಿ ಅದಾಗಲಿ ಮತ್ತೆ ಅದ್ಭುತ ಮಾಡಿದ್ದಾರೆ. ನಮ್ಮ ಮಂಡ್ಯದ ಹುಡುಗ ನಮ್ಮ ಬೆಳೆದ್ರೆ ನಮಗೆ ಎಮ್ಮೆ ಖುಷಿ ಇರುತ್ತೆ. ನಮ್ಮ ಮಂಡ್ಯದ ಹುಡುಗ ನಮ್ಗೆ ಎಮ್ಮೆ ಖುಷಿ ತುಂಬ ಖುಷಿ ಇದೆ. ಇನ್ನೇನೋ ಇನ್ನೊಂದು ವಾರ ಇದೆ, ಅಂತಿಮ ಘಟ್ಟದಲ್ಲಿ ಬಂದಿದೆ. ಕೊನೆವರೆಗೂ ಗೆಲ್ತಾರೆ ಅಂತ 100% ನಂಬಿಕೆ ಇದೆ. ಅವ್ರಿಗೆ ಆಕ್ಚುಲಿ ಅವ್ರಿಗೆ ಬಿಗ್ ಬಾಸ್ ಹೋಗಿದ್ದು ಮುಂಚೆ 200K ಇತ್ತು, ಇವಾಗ 1 ಮಿಲಿಯನ್ ಆಗಿದೆ. ತುಂಬ ಖುಷಿ ಇದೆ. ಅವರ ಒಳಗಡೆ ಹೇಳ್ತಾ ಇದ್ರು, ಆ ಫ್ರೆಂಡ್ಗೆ ಹೇಳ್ತಾ ಇದ್ರು, ನನಗೆ ಇದು ಏನಂತ ಹೇಳಿದ್ರು ಪ್ರೀತಿಗೆ, ಮೇಡಮ್ ಹೆಸರು ಹೇಳ್ತಾರೆ, ಚೆನ್ನಾಗಿದೆ ಮೇಡಮ್ ಹೆಸರು, ಕಾವು 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 1 ಮಿಲಿಯನ್ ಆಗ್ಬಿಟ್ರೆ ಹೇಗಿರುತ್ತೆ ಕಾವು ಅಂತ ಹೇಳಿದ್ರು. ಅವ್ರು ಅನ್ಕೊಂಡದೆ ಕಾವಿಗೆ ಹೇಳಿದ ಆಸೆನ ನಮ್ಮ ಕರ್ನಾಟಕ ಜನತೆ ಅಭಿಮಾನಿಗಳು ಈಡೇರಿಸಿದ್ದಾರೆ. ತುಂಬ ಖುಷಿ. ಈ ಪ್ರೀತಿ ಸಪೋರ್ಟ್ ಗೆಲ್ಲಿ ಸರ್, ನಿಮ್ಮ ಪಿಕ್ಚರ್ ಗೆದ್ದೆ ಗೆಲ್ತಾರೆ ಕನ್ನಡ ನಿಮ್ಮ ಕನ್ನಡ ಜನತೆ ಸಪೋರ್ಟ್ ಇದಿರುತ್ತೆ. ಚಾಮುಂಡಿ ಸರ್ ಕೊಡ್ತಾರೆ. ನೀವು ಅದ್ಭುತ ಆಡ್ತಾ ಏನೇನು ಕೊಡಿ. ನಿಮ್ಗೆ ಈಚೆ ಮೇಲೆ ನಿಮ್ಮ ಗತ್ತು ಗಾಮತ್ತು ಅವ ಹೆಂಗಿರುತ್ತೆ ಕ್ರೇಜ್ ಅಂದರೆ ನಿಮಗೆ ಇಮೇಜ್ ಕೂಡ ಮಾಡಲ್ಲ ಹಂಗಿರುತ್ತೆ. ನೀವು ಅನ್ಕೊಂಡು ಫಾಲೋಸ್ ನೋಡ್ಬಿಟ್ಟು ನೀವೇ ಫುಲ್ ಶಾಕ್ ಆಗ್ತೀರಾ. ಕನ್ನಡದಲ್ಲೇ ಅತಿ ಹೆಮ್ಮೆಯ ಮಗ ಅಂದರೆ ನಮ್ಮ ಗಿಲ್ಲಿ ಸರ್ ಅಂದರೆ ತುಂಬ ಖುಷಿ. ಎಲ್ಲರ ಮನೆ ಗಿಲ್ಲಿ, ಎಲ್ಲರ ಮನೆ ಎಲ್ಲರ ಮನೆ ನಲ್ಲಿ, ಎಲ್ಲರ ಮನೆ ನಲ್ಲಿ ನಮ್ ಸಿಕ್ಕಿದ್ದಾರೆ. ನಮ್ಮ ಗಿಲ್ಲಿ ಅಣ್ಣ ನಮ್ಮ ಬಿಗ್ ಬಾಸ್ ಅಲ್ಲಿ ಗೆದ್ದರೆ ಗಿಲ್ಲಿ ಅಣ್ಣಂಗೆ ಜೈ ಗಿಚ್ಚಿಲಿ ಲವ್ ಫ್ರೆಂಡ್ ತುಂಬ ಇದೆ. ಆದರೂ ಅವ್ರ ಎಂಟರ್ಟೈನ್ಮೆಂಟ್ ಕಾಮಿಡಿ, ಆ ಜೋಕ್ಸ್ ತಮಾಷೆ ಆಡೋದು ಆಡೋದು ಅಜ್ಜಿ ಅಂತ ಅಜ್ಜಿ ತಾತ ಮತ್ತು ಚಿಲ್ಡ್ರನ್ಸ್ ಮನಸ್ಸು ಗೆದ್ದಿದ್ದಾರೆ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇವಾಗ 12ನೇ ಶೋ ನೋಡ್ತಿರ್ಬೋದು. ಅದ್ಭುತವಾಗಿ ಎಂಟರ್ಟೈನ್ ಮಾಡಿದೆ. ಅವ್ರು ಹೋಗಿರಿಂದ ಬಿಗ್ ಬಾಸ್ಗೆ ಒಂದು ಕಳೆ ಒಂದು ಆ್ಯಕ್ಟ್ಗಳು ಇದೆ ಎಷ್ಟು ಪ್ರೀತಿ ಬಂದಿದೆ. ತುಂಬ ಜನ ವೋಟಿಂಗ್ಸ್ ಸಖತ್ತಾಗಿ ಮಾಡಿ ಹಾಕ್ತಾರೆ. ಎಲ್ಲೆಲ್ಲೋ ಈಗ ಇನ್ಸ್ಟಾಗ್ರಾಮ್ ಟ್ರೆಂಡ್ ಓಡ್ತಾ ಇರೋದು ಅಂತಂದರೆ ಅವರಿಂದನೇ ಆ್ಯಕ್ಚುಲಿ ಕಾರಣ. ಯಾಕಂದ್ರೆ 90% ಅವರಿಂದನೇ. ಎಲ್ಲೋಡ್ರು ಅವ್ರ ಬಗ್ಗೆ ಆಗ್ತಾರೆ, ಎಲ್ಲರೂ ಸ್ಟೋರಿಯನ್ನೇ ಅವ್ರ ಅಭಿಮಾನ ಪ್ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ನಡೆದ್ರೆ ಅವ್ರು ಈಚೆ ಬಂದು ಕಪ್ ಕಿತ್ಕೊಂಡ ಮೇಲೆ ಅವ್ರ ಗತ್ತು ಕಾಣು ಇನ್ನೇನು ಗೊತ್ತಾಗುತ್ತೆ. ಇನ್ನೂ ಎಷ್ಟು ಪ್ರೀತಿ ಬರುತ್ತೆ. ನನಗಂತೂ ನಮ್ಮ ಗಿಲ್ಲಿ ಅಂದರೆ ನನಗೆ ಸುಮ್ಮನೆ ಸರ್, ನಮ್ಮ ಮಂಡ್ಯದವರು ನಮ್ಮ ಬೆಳಿಬೇಕು, ನಮ್ಮ ಗಿಲ್ಲಿನೇ ಬೆಳಿಬೇಕು. ಕಬ್ಬಿಗೆ ಸರಿ ಬಿಗ್ ಬಾಸ್ ವಿನ್ನರ್ ಆಗಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ನಿಮ್ಮ ಮನೆ ಮಗ ಆಗ್ತೀನಿ. ಒಂದು ಪಿಕ್ಚರ್ ಆದಷ್ಟು ಸ್ಪಾಟ್ ಪ್ರೀತಿ ಹಿಂಗೆ ಇಲ್ಲಿ ಒಂದ್ಸಂಗೆ ನಮ್ಮ ಫ್ರೀ ಸಪೋರ್ಟ್ ಹಿಂಗೆ ಇಲ್ಲಿ ಒಂದ್ಸಂಗೆ ಎಲ್ಲ ಕನ್ನಡ ಜನ ನೋಡ್ತಾರವರಿಗೆ ಫಾಲೋ ಮಾಡಿ. ನಮ್ಮ ಬಾಸ್ ಟಿವಿ ಅವರಿಗೆ ಚಾನಲ್ ಅದ್ಭುತವಾಗಿದೆ. ಇವರು ಯೂಟ್ಯೂಬ್ ಚಾನಲ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ತುಂಬ ಮಸ್ತಾಗಿ ಇನ್ವೆಂಟ್ ಕೊಡ್ತಾರೆ. ಒಳ್ಳೆ ಕಾಮಿಡಿ ಆಗಲಿ ಒಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾರೆ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ, ಬೆಳೆಸ್ತಾನೆ ಇರ್ತಾರೆ. ಜಾಲಿ ಹುಡುಗ ಜೊತೆ ಹೋದ್ರೆ ಕಾಲಿ ಹುಡುಗಿನ ಜೋಬೆಲ್ಲ ಕಾಲಿ ನಮ್ಮ ಬಿಗ್ ಟಿವಿ ಜೊತೆ ನ್ಯೂಸಲ್ಲಿ ಬಂದರೆ ಲೈಫ್ ಎಲ್ಲ ಜಾಲಿ ಗಿಚ್ಚಿಲಿ ಲವ್ ಯೋ ಬರೀ ಇಂಥವ್ಯ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಇದೆ. ಪ್ರೀತಿ ಅಭಿಮಾನಿಗೆ ಇರಲಿ ಸಪೋರ್ಟ್. ಒಂದು ನಿಮಿಷ, ಇನ್ನೂ ಇದೆ ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರನ್ನ ನೋಡಿದಿರಾ? ಸೊ ನೋಡಿದ್ಮೇಲೆ ಯಾವ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಥರದ್ರಲ್ಲೂ ಈಗ ಅವ್ರ ಮನೆಯವರು ಕೂಡ ತುಂಬಾ ಕಷ್ಟಪಟ್ಟು ಬಂದಿರುವಂಥದ್ದು. ಸೊ ನೀವು ಕೂಡ ಅವರ ಅಕ್ಕಪಕ್ಕ ಊರವರಾಗಿ, ಅದು ಮಂಡ್ಯದವರೇ ಆಗಿದ್ದು, ಸಾಕಷ್ಟು ವಿಚಾರಗಳನ್ನ ನೋಡಿರ್ತೀರ ಗಿಲ್ಲಿ ಅವ್ರದ್ದು. ಸೊ ಅವ್ರ ಮನೆಯವರೆಲ್ಲ ಬಂದಾಗ ಹೆಂಗ್ ಅನಿಸ್ತಿತ್ತು ನಿಮ್ಗೆ? ತುಂಬ ಖುಷಿ ಇತ್ತು. ಎಂಟರ್ಟೈನ್ಮೆಂಟ್ ಆಗಲಿ ಪ್ರತಿಯೊಬ್ಬರು ಒಳಗಡೆ ಬಂದಾಗ ನೋಡಿದಾಗ ಸಿಚುವೇಷನ್ಲಿ ನೋಡಿದಾಗ ಮಾಮೂಲಿ ಅವಾಗ ಒಳಗಡೆ ಅವ್ರು ಹೆಂಗಿದ್ರು ಏನೋ ಬಿಟ್ಟರೆ ಗೊತ್ತಿಲ್ಲ. ಅವ್ರ ಅಮ್ಮ ಬಂದಮೇಲೆ ಎಲ್ಲ ಪ್ರೀತಿ ಅಭಿಮಾನ ತೋರಿಸೋದು, ಮಾತಾಡೋದು, ಪ್ರೀತಿ ಅಭಿಮಾನ. ಅವ್ರ ಅಮ್ಮ ನೋಡಿ ಒಂದು ತುಂಬ ಎಕ್ಸಿಮೆಂಟ್ ಆಗಿದ್ದು ಹೌದು. ಅವ್ರ ಅಮ್ಮ ಪ್ರೀತಿ ತೋರಿಸೋದು, ಅವ್ರ ಅಮ್ಮ ಮಾತಾಡೋ ರೀತಿ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಳ್ತಾ ಇದ್ರೆ ಒಂದು ಓಡುವ ನಾವು ಈ ಬಾಯಿಗಿಂದ ಹೇಳಕ್ಕಿದ್ದ ಅದೊಂದು ಓಡ ಎಪಿಸೋಡ ನೀವು ಆರಾಮಾಗಿ ಕೂತ್ಕೊಂಡು ನೋಡಿದ್ರೇ ಗೊತ್ತಾಗುತ್ತೆ. ಅಮ್ಮ ಮಗ ಪ್ರಿನ್ಸಿಪಲ್ ಆಗಿದೆ. ಒಳಗಡೆ ಬಂದ ಆ ಬಾಂಧವ್ಯ, ಪ್ರೀತಿ ಅಭಿಮಾನ, ಧೈರ್ಯ ತುಂಬುದು, ಪ್ರೀತಿ ಹೇಳೋದು, ಅದು ಹೇಳಕ್ಕಾದ್ರೆ ಇಮೇಜ್ ಮಾಡೋಕ್ಕಾಗಲ್ಲ. ಅಷ್ಟು ತುಂಬ ಅಜ್ಜೋಡಾಗ ಅಮ್ಮ ಬಂದು ನುಡಿ ಮಾತುಗಳಲ್ಲಿ ಹೇಳ್ಬಿಟ್ಟು ಎಲ್ಲರನ್ನೂ ಮನಸ್ಸಲ್ಲಿ ಗೆದ್ದು ಮನೆ ಮಗನ ಥರ ಹಿಂಗೆ ನೋಡ್ಕೊಂಡು ಮಾಡಿ ಅಂತ ಹೇಳಿದ್ರು. ಆದರೆ ಯಾವ ಟಾಸ್ಕ್ ಕೊಟ್ಟರು ಇದು ಆಗಲ್ಲ. ಆ ಪಕ್ಕ ಹಾಡಿ ಅವ್ರ ಕೈಲಷ್ಟು ಆಡಿ ಗೆಲ್ಲಿಸಿ ಆ ಟೀಮ್ನ ಗೆಲ್ಲಿಸಿ ಅವರ ಒಂದು ನೋಡಿ ಅವರೆಲ್ಲ ಮಾತಲ್ಲಾಗಲಿ, ಆ ಗೇಮಲ್ಲಾಗಲಿ, ಎಲ್ಲದರಲ್ಲಾಗರು ಅವರು ಸೋಲು ಅನ್ನೋದೇ ಇಲ್ಲ, ಗೆಲ್ಲುವಂಥದ್ದು ಇದ್ದು ಸಾಧಿಸಿ ಅವ್ರ ಕೈಲಾದ ಚಟವಾದ ಮಾಡಿ ಗಿಡಿ ಎಲ್ಲನೂ ನಡೆಸೋದೆ. ತುಂಬ ಇದೆ. ಒಳ್ಳೇದು ಕೆಟ್ಟದ್ದು ನೆಗೆಟಿವ್ ಅದೇ ಇಲ್ಲ, ಹೆಂಗಿದ್ರು ಅಂತಾರೆ ಏನಂತಾರೆ. ಆದರೆ ನಮ್ಮ ಗಿಲ್ಲಿ ಗತ್ತು ಗಮ್ಮತ್ತು ಯಾರಿಗೂ ಗೊತ್ತಿಲ್ಲ. ಅದು ತೋರಿಸಿದರೆ ಪ್ರೂವ್ ಮಾಡಿದರೆ ಇನ್ನೊಂದು ವಾರದಲ್ಲಿ ಅವ್ರು ಏನು ಅಂತ ಪ್ರೂವ್ ಮಾಡಿ ತೋರಿಸ್ತಾರೆ. ಅವಾಗ ನಿಮಗೆ ಕನ್ನಡದ ಗೊತ್ತಾಗುತ್ತೆ. ನಾನು ಹೇಳೋಕ್ಕಿಂತ ಮುಂಚೆ ಆರಾಮಾಗಿ ಹೋಗಿ ಎಪಿಸೋಡ್ ನೋಡ್ಕೊಂಡು ಹೇಳಿ. ನೀವು ನೋಡಿದ್ರೆ ನಾನು ಹೇಳಿದ್ರೆ ಎಲ್ಲ ಪ್ರೀತಿ ಯಾರು ಇವತ್ತು ಬಿಗ್ ಬಾಸ್ ನೋಡೋದೇ ಇರಲ್ಲ. ಗಿಲ್ಲಿ ಒಳಗೆ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಮನಸ್ಸಲ್ಲಿ ಆಟಲಿದೆ. ನಮ್ಮ ಗಿಲ್ಲಿನ ಗೆದ್ದಿರ್ತಾನೆ, ಕಪ್ ಗೆದ್ದಿರ್ತಾನೆ. ನಿಮ್ಮ ಅಭಿಮಾನ ಪ್ರೀತಿ ಹಿಂಗೆ ಇರುತ್ತೆ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.